ನಮಸ್ಕಾರಿಪ್ಪ ಎಲ್ಲ ಮಂದಿಗ ನಾನು ನಿಮ್ಮ ಗುರು ಆಲದಿ ಮಾತಾಡಕತ್ತೀನಿ ದೋಸ್ತ್ರ. ನಾವು ಎಲ್ಲದೇವ್ರಿಪ್ಪ ಅಂತಂದ್ರ ಉಡುಪಿಯ ಹತ್ರ ಬರುವಂತ ಪಾರ್ಕಳ ಎಂಬ ಒಂದು ಸ್ಥಳದಾಗದೀವಿ ದೋಸ್ತ್ರ. ಹೇಳ್ಬೇಕ್ರಿಪ್ಪ ಅಂತಂದ್ರ ಅಜ್ಜ ಅಜ್ಜಿಯ ಒಂದು ಮನೆ ಊಟಕ್ಕ ಬಂದೇವಿ. ಬಹಳ ಬಹಳ ಚೆನ್ನಾಗಿರುವಂತ ಮನೆ ಊಟ ಐತ್ರಿ ದೋಸ್ತ್ರ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಮತ್ತ ಫ್ರೆಂಡ್ ಜೊತೆ ಬರ್ರಿ. ಅಲ್ಲಿರುವಂತ ಅಜ್ಜ ಅಜ್ಜಿ ಏನ್ ಮಾತಾಡ್ತಾರ, ಕಸ್ಟಮರ್ ಏನ್ ಮಾತಾಡ್ತಾರ ಅಂತ ಕೇಳೋನ್ ಬರ್ರಿ. ನಮಸ್ತೆ ಅಜ್ಜ. ನಮಸ್ತೆ. ನಿಮ್ಮ ಹೆಸರು? ಗೋಪಾಲ್ ಕೃಷ್ಣ ಪ್ರಭು. ಗೋಪಾಲ ಕೃಷ್ಣ ಪ್ರಭು. ಎಷ್ಟು ವರ್ಷದಿಂದ ಈ ಹೋಟೆಲ್ ಕೆಲಸ ಮಾಡ್ತಾ ಇದ್ದೀನಿ ನೀವು? ನಾವು ಸಾಧಾರಣ 70 ವರ್ಷ ಆಯ್ತು. ಅಂದ್ರೆ ನಮ್ಮ ತಂದೆಯವರೇ ಮಾಡ್ತಿದ್ರು. ಕಡೆಗೆ ತಂದೆಯವರು ಹೋದ ನಂತರ ಕಡೆ ನಾವು ಮಾಡ್ತಾ ಇದ್ವಿ. ಮೊದ್ಲು ಬೇರೆ ಕಡೆ ಇತ್ತಾ ಇದೇನು? ಪೇಟೆಯಲ್ಲಿತ್ತು. ರಸ್ತೆ ಅಗಲ ಆದ ನಂತರ ಕಡೆ ನಾವು ಇಲ್ಲಿ ಬಂದದ್ದು. ಇದು ಸ್ವಂತ ಮನೆ ನಿಮ್ದು? ಇದು ಸ್ವಂತ. ಇಲ್ಲಿ ಎಷ್ಟು ವರ್ಷ ಆಯ್ತು ನೀವು ಇದು ಮಾಡಿ? ಇದು ಮನೆ ಕಟ್ಟಿ 13 ವರ್ಷ ಆಯ್ತು. ನಾವು ಇಲ್ಲಿಗೆ ಬಂದು 5 ವರ್ಷ ಆಯ್ತು. 5 ವರ್ಷ ಆಯ್ತು. 5 ವರ್ಷದಿಂದ ಇಲ್ಲೇ ಇದೆ. ಏನೇನು ಇರುತ್ತೆ ತಿಂಡಿ ನಿಮ್ಮ ಹತ್ರ? ಊಟ ಏನೇನಿರುತ್ತೆ? ಊಟಕ್ಕೆ ಒಂದು ಸಂಡಿಗೆ, ಉಪ್ಪಿನಕಾಯಿ, ಚಟ್ನಿ, ಬಾಜಿ, ತೋವೆ, ಸಾರು, ಸಾಂಬಾರು. ಮುಂಜಾನೆ ತಿಂಡಿ ಏನಾದ್ರು ಇರುತ್ತಾ? ಎಲ್ಲ ಮಧ್ಯಾಹ್ನ ಊಟ ಅಷ್ಟೇ? ಮಧ್ಯಾಹ್ನ ಊಟ. ಮೊದಲು ಅಲ್ಲಿ ಇರುವಾಗ ಇತ್ತು, ಅದೆಲ್ಲ ಇಲ್ಲೆಲ್ಲ ಸರ್ ರಗಳೆ ಅಂತೇಳಿ. ಇಷ್ಟು ಜೀವನ ಉತ್ಸಾಹ ಇದೆಯಲ್ಲ ನಿಮ್ಗೆ, ಎಲ್ಲಿಂದ ನಿಮ್ಗೆ ಇಷ್ಟು ಇದು ಬರುತ್ತೆ ಅಂದ್ರೆ ಶಕ್ತಿ ಬರುತ್ತೆ? ಬಹಳ ಖುಷಿ ಆಗುತ್ತೆ ನಿಮ್ ನೋಡಿ. ಖುಷಿ ಅಂದ್ರೆ ಮಾಡ್ತಾ ಇರ್ತದಲ್ಲ, ಸುಮ್ಮನೆ ಕೂತ್ಕೊಂಡ್ರೆ ಬೇಜಾರಾಗ್ತದೆ. ಕೆಲಸ ಮಾಡ್ತಾ ಇದ್ರೆ ಅಡಿಗೆ ಕೆಲಸ ಬೇರೆದವ್ರು ಮಾಡ್ತಾರ ಹೆಂಗೆ? ಅಲ್ಲ, ಅಡಿಗೆಗೆಲ್ಲ ನಾವೇ ಮಾಡ್ತೀವಿ. ಅಡಿಗೆ ಮನೆದವರೇ ಮಾಡ್ತೀವಿ. ಅಜ್ಜ ಅಜ್ಜಿ ಊಟ ಅಂದ್ರೆ ಹುಬ್ಳಿ ಇದು ಪೂರ್ತಿ ಉಡುಪಿ ಮಣಿಪಾಲು ಮತ್ತು ಕಾರ್ಕಳ ಫುಲ್ ಫೇಮಸ್ ಆಗ್ಬಿಟ್ಟಿದೆ ಈಗ. ನಿಮ್ಗಳ ಆಶೀರ್ವಾದ ನಮ್ಮ ಮೇಲಿರ್ಲಿ. ಈ ನಿಮ್ ಸೇವೆ ಹಿಂಗೆ ಮುಂದುವರಿಲಿ. ಊಟದ ಏನಿರುತ್ತೆ ಅಂದ್ರೆ ದುಡ್ಡು ಎಷ್ಟು ಒಂದ್ ಪ್ಲೇಟಿಗೆ ಊಟಕ್ಕೆ? ಮೊದಲು ಫಸ್ಟಿಗೆ 50 ಇತ್ತು. ಕಡೆಗೆ ಎಲ್ಲರೂ ಹೇಳಿದ್ರು 50 ರೂಪಾಯಿ ಅಂತ ಪ್ರದೇಶದಲ್ಲಿ 60 ಆದ್ರೂ ಮಾಡಿ ಅಂತ ಹೇಳಿದ್ರು. ಕಡೆ 60 ಮಾಡಿದ್ರು. ಕಡೆ 10 ಸಹ ಜೋರು ಮಾಡಿದ್ರು. ನೀವು 60 ಹಾಕಿದ್ರೆ ಬೇಡ ಅಂತ ಹೇಳಿ ಕಡೆಗೆ ಬಹುಜನರ ಅಪೇಕ್ಷೆ ಮೇಲೆ ಅವರೇ ಹೇಳಿದ್ರು 70 ಮಾಡಿ ಅಂತ. ನಮಸ್ತೆ ಅಜ್ಜಿ. ನಮಸ್ತೆ. ನಿಮ್ಮ ಹೆಸರು? ವಸಂತಿ. ವಸಂತಿ ಅಂತ. ಎಷ್ಟು ವರ್ಷದಿಂದ ಈ ಒಂದು ನೀವು ಸೇವೆ ಮಾಡ್ತಾ ಇದ್ರಿ? ಎಷ್ಟು ವರ್ಷದಿಂದ ಹೋಟೆಲ್ ನಾನು ಇದೆ? ಮುಂಚೆ ಎಂಪ್ಲಾಯಿ ಆಗಿದ್ದೆ. ಕಡೆಗೆ ರಿಟೈರ್ಡ್ ಆದ ಮೇಲೆ ಇದು ಒಟ್ಟು ಜಾಯ್ನ್ ಆಗಿದೆ. ಯಾವ ತರ ಎಂಪ್ಲಾಯ್ ಇದ್ರಿ? ನಾನು ಮಣಿಪಾಲ್ ಪ್ರೆಸ್ ಲಿಮಿಟೆಡ್ ಗೊತ್ತುಂಟ ನಿಮಗೆ? ಮಣಿಪಾಲದಲ್ಲಿ ಉಂಟು ಉದಯವಾಣಿಯವರದು ಸಿಸ್ಟರ್ ಕನ್ಸರ್ನ್. ಓಕೆ ಓಕೆ. ಹಾ, ಅದರಲ್ಲಿ HR ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದ್ದೆ. HR ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿದ್ರಿ. ಏನ್ ನಿಮ್ದು ಕ್ವಾಲಿಫಿಕೇಶನ್ ಅಲ್ಲ? ಬಿಕಾಮ್ ಆಗಿದೆ. ಅವಾಗಿನ ಕಾಲಕ್ಕೆ ಬಿಕಾಮ್ ಆಗ್ಬಿಟ್ಟು ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರಿ? ಪ್ರತಿ 36 ಮಾಡಿದೆ. ಕೆಲವು ಡಿಪಾರ್ಟ್ಮೆಂಟ್ ಚೇಂಜ್ ಆಗಿ ಲಾಸ್ಟಿಗೆ HR ಅಲ್ಲಿ ರಿಟೈರ್ಡ್ ಆಗಿದೆ. ಎಷ್ಟು ವರ್ಷ ಮಾಡಿದ್ರಿ? 36 ಇಯರ್ಸ್. 36 ಇಯರ್ಸ್ ನೀವು ಇದು ಮಾಡಿದ್ರಿ, ಸೇವೆ ಮಾಡಿದ್ರಿ. ಸರಿ. ಅದಾದ್ಮೇಲೆ ಇದು ವ್ಯಾಪಾರ ಸ್ಟಾರ್ಟ್ ಮಾಡಿದ ಹೋಟೆಲ್? ಅಲ್ಲಲ್ಲ, ಮುಂಚೆ ಇತ್ತು. ಬೆಳಗಾತ ಸಂಜೆ ಬಂದು ಮಾಡ್ತಾ ಇದ್ದದ್ದು. ಅಜ್ಜ ಅವರ ಸೇವೆಯಲ್ಲಿ ನೀವು ಕೂಡ ಬಂದು ಹೆಲ್ಪ್ ಮಾಡ್ತಿದ್ರಿ. ಈ ಕಡೆ ವರ್ಕು ಮಾಡ್ತಿದ್ರಿ, ಸಾಯಂಕಾಲ ಮಾರ್ನಿಂಗ್ ನೀವು ಹೆಲ್ಪ್ ಮಾಡ್ತಿದ್ರಿ ಅಜ್ಜ ಅಜ್ಜಿ. ಹೇಗ ಅನ್ಸುತ್ತೆ? ಎಲ್ಲಾ ದೂರದಿಂದ ಊರಿಂದ ಬರ್ತಾರೆ, ಇಲ್ಲಿ ಊಟ ಮಾಡ್ತಾರೆ. ಖುಷಿ ಆಗ್ತದೆ ಅಷ್ಟೇ, ಇನ್ನೆಂತದ್ದು. ನಮ್ಮ ಶಕ್ತಿ ಅನುಸಾರ ನಾವು ಮಾಡೋದು. ಓಕೆ, ಥ್ಯಾಂಕ್ ಯು ಅಜ್ಜ ಅಜ್ಜಿ. ಇದೇ ರೀತಿ ನಿಮ್ಮ ಸೇವೆ ಮುಂದುವರಿಲಿ, ಒಳ್ಳೇದಾಗ್ಲಿ. ಧನ್ಯವಾದ. ಸ್ನೇಹಿತರೆ, ನಾನು ನಿಮ್ಮ ಗುರು ಆಲದಿ ಮಾತಾಡತ್ತೇನು. ಇವತ್ತ ನಾವು ಎಲ್ಲಿ ಬಂದಿದ್ದೀವಪ್ಪ ಅಂತಂದ್ರೆ ಉಡುಪಿ ಹತ್ತಿರ ಬರುವಂಥ ಒಂದು ಪಾರ್ಕ್ಗಳ ಒಂದು ಸ್ಥಳಕ್ಕೆ ಬಂದೇವಿ. ಇಲ್ಲಿ ಹೇಳ್ಬೇಕಂತಂದ್ರೆ ಅಜ್ಜ ಅಜ್ಜಿಯ ಒಂದು ಮನೆ ಊಟಕ್ಕೆ ಅಂತ ಬಂದೇವಿ. ಬಹಳ ಚೆನ್ನಾಗಿರುವಂಥ ಊಟಕ್ಕೆ ಬಂದೇವಿ. ಹೇಳ್ಬೇಕಂದ್ರೆ ನಮ್ಮ ಉತ್ತಮ್ ಕರ್ಕೊಂಡು ಬಂದ ನಮ್ಮ ಕಲೀಗ, ಅವನ ದಶೆಯಿಂದ ನಾವು ಕೂಡ ಇಲ್ಲಿ ಬಂದಿವಿ. ಭಾಳ ಸರ್ತಿ ನಾನು ಇನ್ಸ್ಟಾಗ್ರಾಮ್ದಲ್ಲಿ, ಯೂಟ್ಯೂಬಲ್ಲಿ ಬಹಳ ದಿನದಿಂದ ನಾನು ಇದು ಅಜ್ಜ ಅಜ್ಜಿ ಮನೆ ಊಟ ವಿಡಿಯೋಸ್ಗಳಲ್ಲಿ ಇದ್ರಗಳಲ್ಲಿ ಭಾಳ ನೋಡಿದ್ದೆ. ಫೈನಲಿ ಏನಪ್ಪ ಅಂತಂದ್ರೆ ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ, ಆ ಥರ ಒಂದು ಫೀಲಿಂಗ್ ಆಯಿತು. ಇಲ್ಲಿ ಬಂದು ಊಟ ಮಾಡೋದು ಒಂದು ಖುಷಿ ಅನ್ನಿಸ್ತಾ ಇದೆ. ಬಿಸಿ 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 ರೈಸ್ ಕೊಟ್ಟರು, ಅದ್ರ ಜೊತೆಗೆ ಸಾಂಬಾರು ಕೊಟ್ಟರು, ದಾಲ್ ಕೊಟ್ಟರು, ಮತ್ತು ಉಪ್ಪಿನಕಾಯಿ ಇದೆ, ಬಹಳ ಚೆನ್ನಾಗಿದೆ. ಮತ್ತೆ ಏನೇನು ಕೊಡ್ತಾರಂತ ನೋಡೋಣ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ಸರ್, ನಿಮ್ಮ ಹೆಸರು? ನಮ್ದು ರಾಜೇಶ್. ರಾಜೇಶ್ ಅಂತ.
ಎಷ್ಟು ವರ್ಷದಿಂದ ಈ ನಿಮ್ಮ ಸೇವೆ ಇವರೊಟ್ಟಿಗೆ ಒಂದಷ್ಟು 10 ವರ್ಷ ಆಯ್ತಾ. 10 ವರ್ಷದಿಂದ ಇದ್ದೇನೆ. 10 ವರ್ಷದಿಂದ. ಹೌದು. ನಿಮ್ಮ ಚಿಕ್ಕಪ್ಪ ಅವರ ನಮ್ಮ ಚಿಕ್ಕಪ್ಪ ಇವರು. ಚಿಕ್ಕಪ್ಪ ಅವರ ಸೇವೆಯಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಿ. ಭಾಗಿಯಾಗಿದ್ದೆ. ಯಾವ ರೀತಿ ಖುಷಿ ಅನ್ಸುತ್ತೆ? ತೊಂದರೆ ಇಲ್ಲಪ್ಪ, ಮನೆಯಲ್ಲಿ ಕೆಲಸ ಮಾಡಿದಾಗ ಆಗ್ತದೆ. ಮನೆಯಲ್ಲಿ ಕೆಲಸ ಮಾಡಿದಾಗ. ಹೌದು, ಮನೆಯಲ್ಲೆಲ್ಲ ಕಸ್ಟಮರ್ ರಿಯಾಕ್ಷನ್ಸ್ ಎಲ್ಲ ಹೇಗಿದೆ? ಚೆನ್ನಾಗಿದೆ, Satisfaction ಎಲ್ಲ ಚೆನ್ನಾಗಿದೆ. ಧನ್ಯವಾದ ಸರ್. ಇದೇ ರೀತಿ ನಿಮ್ಮ ಸೇವೆ ಹಿಂಗೆ ಮುಂದುವರಿಲಿ. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ಸ್. ನಮಗೂ ಕೂಡ ಆಶೀರ್ವಾದ ಮಾಡಿ. ಸರ್ ನಿಮ್ಮ ಹೆಸರು? ದಯಾನಂದ್ ಅಂತ. ಎಲ್ಲಿಂದ ಬಂದಿರೋ ತಾವು? ಉಡುಪಿ ಅವ್ರನ್ನ. ಉಡುಪಿಯಿಂದ. ಹೌದೌದು. ಸರ್ ಎಷ್ಟು ವರ್ಷದಿಂದ ಬರ್ತಾ ಇರೋದು ನೀವು? ನಾನು ಇಲ್ಲಿ ಅಲ್ಲ, ಇವರು ಮುಂಚೆ ಅಲ್ಲಿ ಪರ್ಕಳ ಪೇಟೆಯಲ್ಲಿ ಇರುವಾಗಲೇ ನಾನು ಊಟಕ್ಕೆ ಒಂದು ಸುಮಾರು ಇಲ್ಲಿ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು? 5 ವರ್ಷ. 5 ವರ್ಷ ಅಲ್ಲ, ಒಂದು 7-8 ವರ್ಷ ಮಧ್ಯಾಹ್ನದ ಊಟ ಇಲ್ಲೇ ಮಾಡ್ತಾ ಇದ್ದೇನೆ. ಮಧ್ಯಾಹ್ನದ ಊಟ ಇಲ್ಲೇ? ಹೌದು. ನಿಮ್ಗೇನು ಬಹಳ ಚೆನ್ನಾಗಿ ಅನಿಸುತ್ತೆ? ಅಂದ್ರೆ ಮನೆಯ ಊಟದ ಹಾಗೆ. ಹಾ ಹಾ ಹಾ. ಮನೆಯಲ್ಲಿ ಈಗ ಊಟ ನಮ್ಗೆ ಮಾಡಿ ಬಡಿಸ್ತಾರ ಹಾಗೆ, ಒಳ್ಳೆ ಫುಡ್. ಎಂತ ಸಹ ಅದಕ್ಕೆ ಪೌಡರ್ ಗೀಡರ್ ಇಲ್ಲ. ಬೇರೆ ಹೋಟೆಲ್ನಲ್ಲಿ ತಿಂದ್ರೆ ಗ್ಯಾಸ್ಟ್ರಿಕ್ ಅದು ಇದರಲ್ಲಿ, ಇಲ್ಲಿ ಊಟ ಮಾಡಿದ್ರೆ ಎಂತ ಪ್ರಾಬ್ಲಮ್ ಇಲ್ಲ. ಹೌದು, ಒಳ್ಳೆ ಊಟ. ಮತ್ತೆ ಅಜ್ಜ ಅಜ್ಜಿಯವರ ಪ್ರೀತಿ ಸಹ ನಮ್ಗೆ ತುಂಬಾ ಉಂಟು. ಹಾಗಾಗಿ ಎಲ್ಲಿ ಹೋದ್ರು, ಎಷ್ಟು ದೂರದಲ್ಲಿ ಇದ್ರು ಮಧ್ಯಾಹ್ನದೊಂದು ಊಟಕ್ಕೆ ಇಲ್ಲೇ ಬರ್ತಾ ಇದ್ದೇನೆ. ಹೌದೌದು. ಅಂದ್ರೆ ಒಂದು ವಿಷಯ ಅಂದ್ರೆ, ಅವರು ಈ ಪ್ರಾಯದಲ್ಲಿ ಎಲ್ಲರಿಗೊಂದು ಊಟ ಬಡಿಸ್ತಾರಲ್ಲ, ಅದೊಂದು ಅವರದ್ದು ದೇವರ ಒಂದು ಇದು ಅಂತ ಹೇಳ್ಬಹುದು, ಆಶೀರ್ವಾದ ಅಂತ. ಓಕೆ ಸರ್, ಓಕೆ. ಮತ್ತೆ ನಮ್ಗೆ ಆಡಿಯನ್ಸ್ ಏನ್ ಹೇಳಕ್ ಇಷ್ಟಪಡ್ತೀರಿ? ಅದೇ, ಆಡಿಯನ್ಸ್ ತುಂಬಾ ಜನ ಬರ್ತಾ ಇದ್ದಾರೆ. ಎಲ್ಲರಿಗೂ ಸಹ ಗೊತ್ತಿರ್ಲಿಕ್ಕಿಲ್ಲ. ಎಲ್ಲರೂ ಬಂದು ಗೊತ್ತಿದ್ರೆ ಇಲ್ಲಿ ಬಂದು ಊಟ ಮಾಡಿ ಒಂದು ಸಲ ಟೇಸ್ಟ್ ನೋಡಿ ಹೋಗ್ಲಿಕ್ಕೆ ನಾನು ಹೇಳ್ತೇನೆ. ಓಕೆ ಓಕೆ ಸರ್. ಇದೇ ರೀತಿ ನೀವು ಇಲ್ಲೇ ಬಂದು ನಿಮ್ಮ ಊಟನ ಮಾಡ್ರಿ. ಅದೇ ರೀತಿ ನಮ್ಮ ಅಜ್ಜ ಅಜ್ಜಿಗೆ ಒಂದು ಅದು ಯಾವಾಗ್ಲೂ ಇರ್ತದೆ, ಅಳಿಲು ಸೇವೆ ಅಂತಾರಲ್ಲ, ಅದನ್ನ ಯಾವಾಗ್ಲೂ ಇರ್ತದೆ. ಮುಂದುವರ್ಸ್ಕೊಂಡು ಹೋಗಿ ಅಂತ. ಎಷ್ಟೇ ಲೇಟ್ ಆದ್ರೂ ಇಲ್ಲೇ ಮಧ್ಯಾಹ್ನ ಇಲ್ಲೇ ಊಟ ಬಂದು. ಔಟ್ ಸೈಡ್ ಹೋದ್ರೆ ಆಗುದಿಲ್ಲ, ಇಲ್ಲೇ ಇದ್ರೆ 3 ಗಂಟೆ ಆದ್ರೂ 3:30 ಗಂಟೆ ಆದ್ರೂ ಬಂದು ಊಟ ಮಾಡಿ ಹೋಗ್ತಾ ಇದ್ದೆ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ಬ್ರಹ್ಮಾನಂದ ಆಚಾರ್ಯ ಅಂತ ಹೇಳಿ. ಬ್ರಹ್ಮಾನಂದ ಆಚಾರ್ಯ. ಹೌದು. ನೀವು ಇಲ್ಲೇ ಇರೋದಾ? ಇಲ್ಲ, ನಮ್ದು ಮನೆ ಬೆಳ್ಮಣ್ಣು. ಅಲ್ಲಿಂದ ಡ್ಯೂಟಿ ಇಲ್ಲಿ ಉಡುಪಿಯಲ್ಲಿ, ಹಾಗೆ ಊಟಕ್ಕೋಸ್ಕರ ಇಲ್ಲಿ ಬರ್ತೇವೆ, ಅಜ್ಜ ಅಜ್ಜಿ ಹೋಟೆಲ್. ಅಜ್ಜ ಅಜ್ಜಿ ಊಟಕ್ಕೆ? ಹೌದು. ಎಷ್ಟು ಅಂದ್ರೆ ಮೊದ್ಲೆಲ್ಲ ಬಂದಿರ್ತೀರಿ ನೀವು? ಹೌದು, ಸುಮಾರು 2 ವರ್ಷದಿಂದ ಕಂಟಿನ್ಯೂ ಆಗಿ ಬರ್ತಾ ಇದ್ದೀರಿ? ಕಂಟಿನ್ಯೂ ಅಂದ್ರೆ ವೀಕ್ಲಿ ಒಂದು 2-3 ಡೇಸ್ ಆ ತರ ಬಂದೇ ಬರ್ತೀರಾ? ಬಂದೇ ಬರ್ತೀವಿ. ಯಾವ ತರ ಅನ್ಸುತ್ತೆ ನಿಮ್ಗೆ? ಯಾವ ತರ ಊಟ ಇಲ್ಲ ಇಲ್ಲಿ ಊಟ ಎಲ್ಲ ಯಾವ ರೀತಿ ಅನಿಸುತ್ತೆ? ಎಲ್ಲಕ್ಕಿಂತ ಇಲ್ಲಿ ಟೇಸ್ಟ್ ಎಲ್ಲ ಕಡೆ ಇರ್ತದೆ, ಬಟ್ ಇಲ್ಲಿ ಸ್ಪೆಷಲ್ ಟೇಸ್ಟ್. ಒಂದು ಬಾಳೆ ಎಲೆ ಊಟ, ಮತ್ತೆ ಇನ್ನೊಂದು ನ್ಯಾಚುರಲ್ ಫುಡ್ಸ್. ಯಾವುದೇ ಹೋಟ್ಲಲ್ಲಾದ್ರೆ ಏನು ಸೋಡಾ ಅದೆಲ್ಲ ಹಾಕ್ತಾರೆ, ಬಟ್ ಇಲ್ಲಿ ಯಾವುದೇ ಹೆಲ್ತ್ಗೆ ಯಾವುದೇ ಇಫೆಕ್ಟ್ ಇಲ್ಲ. ಯಾಕಂದ್ರೆ ಸುಮಾರು ಸಮಯದಿಂದ ನಾನು ಬರ್ತಾ ಇದ್ದೇನೆ. ಒಂದೇದು. ಮತ್ತೊಂದು, ಅಜ್ಜ ಅಜ್ಜಿ ಪ್ರೀತಿಯಿಂದ ಬಡಿಸುವಂಥದ್ದು, ಅದು ಪ್ರೀತಿ ಮನೆಯಲ್ಲಿ ಬಿಟ್ರೆ ಹೊರಗಡೆಯಲ್ಲಿ ಸಿಗುದಿಲ್ಲ, ಮನೆಯಲ್ಲೂ ಈಗ ಸಿಗುದಿಲ್ಲ. ಯಾಕಂದ್ರೆ ಈಗಿನ ಪೀಳಿಗೆಗೆ ಮೊಮ್ಮಕ್ಕಳಿಗೆ ಅಜ್ಜ ಅಜ್ಜಿ ನೋಡ್ಲಿಕ್ಕೆ ಸಿಗುದಿಲ್ಲ, ತಂದೆ ತಾಯಿ ಬಿಟ್ರೆ. ಹಾಗಿರುವಾಗ ಇಲ್ಲಿ ಒಂದು ಸ್ಪೆಷಲ್ ಪ್ರೀತಿ ಸಿಗ್ತದೆ ಅಜ್ಜ ಅಜ್ಜಿಯಿಂದ. ಅದೊಂದು ಇಷ್ಟು ವಯಸ್ಸಲ್ಲೂ ಕೂಡ ಅವರು ಮತ್ತೊಂದೇನಂದ್ರೆ ಅವರದ್ದು ಅಪ್ರಿಶಿಯೇಟ್ ಮಾಡುವಂತದ್ದು. ಆ ಏಜಿಗೆ ತಾನೇ ಅಡುಗೆ ರೆಡಿ ಮಾಡಿ ಬಡಿಸುವಂತದ್ದು ನಡೆಸ್ತಿದ್ದಾರೆ ಹೋಟೆಲ್. ಇಟ್ಸ್ ಗ್ರೇಟ್. ಮತ್ತೆ ಈಗ ಗೊತ್ತಿಲ್ಲಾರ್ದವ್ರಿಗೆ, ಯಾವುದು ಇರದವ್ರಿಗೆ, ಬೇರೆ ಏನಂದ್ರೆ, ನಾನು ಈ ಉಡುಪಿ ಡಿಸ್ಟಿಕ್ ನವರಿಗೆ ಸ್ಪೆಷಲ್ ಆಗಿ ಹೇಳ್ತಿರೋದಂದ್ರೆ, ತುಂಬಾ ಹೆಲ್ದಿ ಫುಡ್ ಕೂಡ, ಮತ್ತೊಂದು ಪ್ರೀತಿಯಿಂದ ಇಲ್ಲಿ ಫುಡ್ ಕೊಡ್ತಾರೆ. ಅದಕ್ಕೋಸ್ಕರ ಆದ್ರೂ ಎಲ್ರಿಗೂ ಬರ್ಲಿಕ್ಕೆ ನಾನು ಇನ್ವೈಟ್ ಮಾಡ್ತೇನೆ, ಬರಕ್ಕೆ ಹೇಳ್ತೇನೆ. ಎಸ್. ಇಲ್ಲಿ ನಿಮ್ಗೆ ಬಂದ್ಮೇಲೆ ಏನು ನಿಮ್ಗೆ ಬಹಳ ಇಷ್ಟ ಆಗುತ್ತೆ? ಮಜ್ಜಿಗೆ, ರೈಸ್, ಸಾಂಬಾರು, ರಸಮ್, ವೆರೈಟಿ ತರ ಇದೆ. ಅಂದ್ರೆ ಇಲ್ಲಿ ಯಾವುದು ಒಳ್ಳೇದು ಅನ್ನೋದಕ್ಕಿಂತ ಎಲ್ಲ ಒಳ್ಳೆ ಫುಡ್, ಟೇಸ್ಟಿ ಆಗಿರುತ್ತೆ. ನೋಡಿ, ಹೋಟೆಲ್ ತರ ಅನ್ಸಲ್ಲ, ಫೀಲ್ ಅನ್ಸಲ್ಲ, ಮನೆ ಊಟ ತರಾನೇ ಅನ್ಸುತ್ತೆ. ಹೋಟೆಲ್ ತರ ಅನ್ಸಲ್ಲ. ಅದ್ರಲ್ಲೂ ಮಜ್ಜಿಗೆ ಸ್ಪೆಷಲ್ ಟೇಸ್ಟ್ ಇರುತ್ತೆ. ಈಗ ಮಾವಿನ ಹಣ್ಣು ಸೀಸನ್, ಅದ್ರಲ್ಲಿ ಸ್ಪೆಷಲ್ ಆಗಿ ಈ ತರ ಮಾಡ್ತಾರೆ, ಅದು ಒಳ್ಳೇದಿರುತ್ತೆ. ಡಿಫ್ರೆಂಟ್ ಆಗಿರುತ್ತೆ. ಹೌದು, ಡಿಫ್ರೆಂಟ್ ಆಗಿರುತ್ತೆ, ಸ್ವೀಟ್ ಆಗಿ. ಹಾಗೆ
ಒಳ್ಳೇದಾಯ್ತು ಸರ್. ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು. ಇದೇ ತರ ನೀವು ಇಲ್ಲಿ ಬರ್ತಾ ಇರಿ. ಎಸ್, ಆ ಅಜ್ಜ ಅಜ್ಜಿಯವರ ಒಂದ್ ಏನಂತಾರ ಸೇವೆಯಲ್ಲಿ ನೀವು ಕೂಡ ಒಂದು ಖಂಡಿತ. ಏನಂತಾರಲ್ಲ ಅಳಿಲು ಸೇವೆ ನಿಮ್ದು ಹಿಂಗೆ ಮುಂದುವರಿಲಿ ಅಂತ ನಮ್ಮ ಕಡೆಯಿಂದ ಆಶಿಸ್ತೀವಿ. ಥ್ಯಾಂಕ್ ಯು. ಧನ್ಯವಾದಗಳು. ದೋಸ್ತ್ರ ಹೇಳ್ಬೇಕ್ರಿಪ್ಪ ಅಂತಂದ್ರ ಬದುಕಿನ ಸಾರ್ಥಕತೆ ಕಾಯಕ ಮಾಡೋದ್ರಾಗ ಐತ್ರಿ. ಹಂಗ ನೋಡ್ರಿಪ್ಪ, ಕಾಯಕ ಮಾಡ್ಕೊಂತೀರಿ, ನಕ್ಕೊಂತೀರಿ, ಶೇರ್ ಮಾಡ್ಕೊಂತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂತೀರಿ.